ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಸವ ಜಯಂತಿ ದಿವಸ ಲಾಗ್ ಮಾಡಿದ್ದೀನಿ. ರಂಗೋಲಿ ಬಿಡಿಸಿದ್ರು ನಮ್ಮಮ್ಮ. ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡು ತುಂಬ ಚೆನ್ನಾಗಿ ಬಿಟ್ಟಿದ್ರು ಮಾತ್ರ ರಂಗೋಲಿ. ನೋಡಿ, ನಮ್ಮ ಮನೆಯೆಲ್ಲ ಮಾವಿನ ತೋರಣ ಕಟ್ಟಿದ್ದಾರೆ. ಹಬ್ಬ ಅಂದರೆ ಮಾವಿನ ತೋರಣ ಕಟ್ಟಿ ಪೂಜೆ ಮಾಡಿ ಮನೇಲಿ ಸಿಹಿ ತಿಂಡಿ ತಿನಿಸು ಮಾಡಿ ಒಂಥರ ಖುಷಿ ವೈಬ್ ಬರುತ್ತೆ. ನೋಡಿ, ದೇವ್ರ ಪೂಜೆ ಮಾಡಿ ಊಟಕ್ಕೆ ಬಂದು ಹೂರ್ಣ ಗಡ್ಬು ಅಂತಾರಲ್ಲ, ಹೂರ್ಣ ಗಡ್ಬು ಮಾಡಿದ್ವಿ. ಹೂರ್ಣ ಗಡ್ಬು, ಹೆಸರುಬೇಳೆ, ಕೋಸಂಬರಿ, ಒಬ್ಬಟ್ಟಿನ ಸಾರು, ಅನ್ನ, ಹಪ್ಳ, ಬೋಂಡ ಚೆನ್ನಾಗಿತ್ತು. ಹಂಗೆ ಊಟ ಮಾಡ್ತಾ ಹಂಗೆ ಟಿ ವಿ ನೋಡ್ತಾ ಇದ್ದೆ. ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡು ಹಂಗೆ ಶಾಂತಂ ಬರುತ್ತೆ. ಯಾರೆಲ್ಲ ನೋಡ್ತೀರ ಕಮೆಂಟ್ ಮಾಡಿ. ಹಂಗೆ ಟಿ ವಿ ನೋಡ್ತಾ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಪಾಪು ಆಗ್ತಾನೆ ಮಲ್ಕೊಂಡಿದ್ದ. ನೋಡಿ ಫ್ರೆಂಡ್ಸ್, ನೀವು ಅಕ್ಷಯ ತೃತೀಯಾಗಿ ಏನು ತಗೊಂಡ್ರಿ ಅಂತ ಹೇಳಿ ಫ್ರೆಂಡ್ಸ್. ನಾನು ಸ್ಮಾಲ್ ಗಿಫ್ಟ್ ತೊಗೊಂಡಿದ್ದೀನಿ. ಅದು ನಮ್ಮ ಹಸ್ಬೆಂಡಿಗೆ ಹೇಳಿದ್ದೆ. ಅವರು ಬೆಂಗಳೂರಲ್ಲಿರೋದು, ತೊಗೊಂಬನ್ನಿ ಅಂತ. ಅವರು ಭೀಮಾ ಜ್ಯುವೆಲರ್ಸಲ್ಲಿ ತೊಗೊಂಡಿದ್ರು. ಇನ್ನು ಅಷ್ಟು ಈಗ ರೀಸೆಂಟಾಗಿ ಇಯರಿಂಗ್ಸ್ ಬೈ ಮಾಡಿದ್ನಲ್ಲ, ಈಗ ಲಾಸ್ಟ್ ಮಂತ್ ಬೇರೆ ಏನು ಅಷ್ಟೇನು ಗೋಲ್ಡೇನು ಮಾಡಲಿಲ್ಲ. ಸಿಲ್ವರ್ ತೊಗೊಳ್ಬೇಕು ಅಂತ ಸಿಲ್ವರ್ ನಾನು ತೊಗೊಂಡಿದ್ದು. ಅದು ಏನು ಸಿಲ್ವರ್ ಆಗಿ ಒಂದು ರಿಂಗ್ ತೊಗೊಂಡೆ, ತುಂಬ ಚೆನ್ನಾಗಿದೆ. ಅದು ಹಸ್ಬೆಂಡ್ ಸೆಲೆಕ್ಷನ್ ತೊಗೊಂಡಿದ್ದು. ನಾನು ಏನು ಬೇಡ ಅಂತಿದ್ದೆ, ಹಂಗಾಗಿ ಇರಲಿ ತೊಗೊಳ್ಳಿ ಅಂತ ಅಕ್ಷಯ ತೃತೀಯಾಗೆ ತೊಗೊಂಡ್ಬಂದರು. ಥ್ಯಾಂಕ್ ಯು ಸೋ ಮಚ್. ಅದೇನು ರಿಂಗ್ ಅಂತ ಈ ವ್ಲಾಗಲ್ಲೇ ಬರುತ್ತೆ, ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆ, ಚಿನ್ನದ ರೇಟ್ ಮಾತ್ರ 6750 ಇದೆ. ಬೆಳ್ಳಿ 88 ರೂಪಾಯಿ ಇದೆ. ಇದೆ ನೋಡಿ ರಿಂಗು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಅಕ್ಷಯ ತೃತೀಯ ದಿವಸ ರಾಯರಿಗೆ ಗಂಧದ ಅಭಿಷೇಕ ಮಾಡ್ತಾರೆ. ಗಂಧದಲ್ಲಿ ಎಲ್ಲ ಫುಲ್ ಎಲ್ಲ ಮೆತ್ತಿ ಹೂವು ಹಾಕಲ್ಲ, ಅಂದರೆ ತುಂಬ ಚೆನ್ನಾಗಿ ವಿಶೇಷ ಅಲಂಕಾರ ಮಾಡ್ತಾರೆ ಗಂಧದಲ್ಲಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯ ದಿವಸ ಅಂತ ರಾಯರು ನೋಡ್ಕೊಂತಾರೆ ಖುಷಿ. ಈಗ ನೋಡಿ, ನಮ್ಮ ಅಜ್ಜಿ ಪಾಪುನ ಆಟ ಆಡಿಸ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಫೋಟೋ ಥೀಮ್ ಮಾಡಿದ್ದೆ ಅಂತ. ಕಾಯಕವೇ ಕೆಲಸ ಎಷ್ಟು ನೋಡಿ ಬಂದಿದೆ ಔಟ್ಪುಟ್ಟು. ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ.